ಇದರ ಜೊತೆಗೆ ಕುಮಾರಸ್ವಾಮಿ ಕೂಡ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಇಂದು HD ಕುಮಾರಸ್ವಾಮಿ ಡಿಸ್ಚಾರ್ಜ್ ಆಗಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಂದು ಚೆನ್ನೈನ ಅಪೋಲೋ ಆಸ್ಪತ್ರೆಯಿಂದ HDK ಡಿಸ್ಚಾರ್ಜ್ ಆಗ್ತಾರೆ. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂಥ ಕುಮಾರಸ್ವಾಮಿ 3 ದಿನಗಳ ಹಿಂದೆ ನಡೆದಂಥ ಹಾರ್ಟ್ ಆಪರೇಷನ್ ಯಶಸ್ವಿಯಾಗಿತ್ತು. ಈಗ ಆರಾಮಾಗಿದ್ದಾರೆ. ಹೀಗಾಗಿ ಅವರನ್ನು ಚೆನ್ನೈನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಈಗ ಬೆಂಗಳೂರಿಗೆ ಕರೆತರಲಾಗ್ತದೆ. ಒಟ್ಟಲ್ಲಿ ಅವರು ಕೂಡ ಈ ರಾಜಕೀಯದ ಒತ್ತಡಗಳ ನಡುವೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿದೆ. ಹೀಗಾಗಿ ಆಪರೇಷನ್ ಆಗೋದು ಅನಿವಾರ್ಯ ಆಗಿತ್ತು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆಪರೇಷನ್ ಆದ ಬಳಿಕ ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಅವರು ರಾಜಕೀಯ ಒತ್ತಡಗಳ ನಡುವೆಯೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆರೋಗ್ಯದ ಒತ್ತಡ ಇದೆ, ಆದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬೆಳವಣಿಗೆ ಏನಿದೆ, ಈ ರಾಜಕೀಯ ಬೆಳವಣಿಗೆಗಳು ರಾಜಕಾರಣಿಗಳನ್ನು ಎಲ್ಲ ಆರೋಗ್ಯದ ಸಮಸ್ಯೆಗಳ ನಡುವೆಯೂ ಕೂಡ ಕೆಲಸ ಮಾಡುವಂತೆ ಮಾಡ್ತಾ ಇದೆ. ಇನ್ನು ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಸಾಧ್ಯತೆ ಈಗಾಗಲೇ ಮುಂದೇನು ಮಾಡಬೇಕು, ಮೈತ್ರಿ ಈಗಾಗಲೇ ಘೋಷಣೆ ಆಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನೇರವಾಗಿ ಬಿಜೆಪಿ ನಾಯಕರು ಹೇಳಿದ್ದಾರೆ. ಹೀಗಾಗಿ ಅಭ್ಯರ್ಥಿ ಇವತ್ತು ಘೋಷಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. HD ದೇವೇಗೌಡರು ನೇರವಾಗಿ ಹಾಸನದಿಂದ ಯಾರು ಸ್ಪರ್ಧೆ ಮಾಡ್ತಾರೆ, ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ, ಘೋಷಣೆ ಮಾಡ್ತಾರೆ. ಎಲ್ಲ ಗೊಂದಲಗಳಿಗೂ ಕೂಡ ದೇವೇಗೌಡರು ಇವತ್ತು ತೆರೆ ಎಳಿತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ನಿಖಿಲ್ ಸ್ಪರ್ಧೆ ಮಾಡ್ತಾರಾ, ಈ ಎರಡು ಹೆಸರಿದೆ. ಮಂಡ್ಯದಿಂದ ಕಣಕ್ಕಿಳಿಯುವ ಬಗ್ಗೆ ತಂದೆ ಅಥವಾ ಮಗನನ್ನು ಕಣಕ್ಕಿಳಿಸುವಂಥ ಸಾಧ್ಯತೆ ಇದೆ. ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿರುವಂಥ HDK ಅಂದರೆ ಕುಮಾರಸ್ವಾಮಿ ಅವರಿಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ನಿವಾಸಕ್ಕೆ ಬರ್ತಾರೆ. ಇದರ ನಡುವೆ ದೇವೇಗೌಡರಿಗೆ ಮುಂದಾಳತ್ವವನ್ನು ವಹಿಸಿ ದೇವೇಗೌಡರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಮುಂದಾಳತ್ವ ಅವ್ರದ್ದೇ ಇದೆ. ಈಗ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ. ಚುನಾವಣಾ ರಾಜಕಾರಣದಲ್ಲಿ ಇನ್ನಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಅವರೇ ಖುದ್ದಾಗಿ ನಿಂತು ಎಲ್ಲ ನಿರ್ಧಾರಗಳನ್ನು ಮಾಡ್ತಿದ್ದಾರೆ. ಅವರೇ ಖುದ್ದಾಗಿ ನಿಂತು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಅವರೇ ಖುದ್ದಾಗಿ ನಿಂತು ಯಾರು ಅಭ್ಯರ್ಥಿ ಆಗಬೇಕು, ಕುಮಾರಸ್ವಾಮಿಯವರ ಅನಾರೋಗ್ಯದ ನಡುವೆಯೂ ಕೂಡ 92ರ ಇಳಿವಯಸ್ಸಿನಲ್ಲೂ ದೇವೇಗೌಡರೇ ಅಖಾಡಕ್ಕೆ ಇಳಿತಾ ಇರೋದು ಮತ್ತೊಂದು ವಿಶೇಷ. ಈ ಬಾರಿಯ ಬಹುಶಃ ಲೋಕಸಭೆ ಚುನಾವಣೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸಂಗತಿ ಅಂದರೆ ನಾವು ಮತ್ತೆ ದೇವೇಗೌಡರ ರಾಜಕಾರಣವನ್ನು, ದೇವೇಗೌಡರ ಛಲವನ್ನು, ದೇವೇಗೌಡರ ಹಠವನ್ನು ಈ ಒಂದು ಚುನಾವಣೆಯಲ್ಲಿ ನೋಡಬೇಕಾಗತ್ತೆ. ಯಾಕೆಂದರೆ ಕಳೆದ ಬಾರಿಯಷ್ಟೇ ಕೇವಲ 3 ದಿನಗಳ ಹಿಂದಷ್ಟೇ ಹಾರೋಹಳ್ಳಿಗೆ ಹೋಗಿದ್ದರು. 92-93 ಇಳಿವಯಸ್ಸಿನಲ್ಲೂ ಅವರೇ ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ಹಠ ಹಿಡಿದಿದ್ರು. ಈಗ ಮತ್ತೆ ಅವರು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದಾರೆ. ಅವರೇ ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆ ಸಹಜವಾಗಿ ರಾಜಕೀಯ ಕುತೂಹಲವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿದೆ, ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಒಟ್ಟಲ್ಲಿ ಮಂಡ್ಯ ಕದನ ಕುತೂಹಲ ಸಹಜವಾಗಿ ಹೆಚ್ಚಾಗ್ತಾ ಇದೆ. ಇನ್ಫ್ಯಾಕ್ಟ್ ಕುಮಾರಸ್ವಾಮಿಯರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿಯರು ಸ್ಪರ್ಧೆ ಮಾಡೋದು ಒಂದು ಭಾಗ ಆದರೆ ಇದರ ಜೊತೆಗೆ ಇನ್ಫ್ಯಾಕ್ಟ್ ರೆಬಲ್ ಲೇಡಿಯಾಗಿ ಸುಮಲತಾ ಕೂಡ ಕಣಕ್ಕಿಳಿತಾರ, ಅದಿನ ಒಂದು ಪ್ರಶ್ನೆ. ನೋಡೋಣ ಏನಾಗುತ್ತೆ ಅಂತ. ಇನ್ಫ್ಯಾಕ್ಟ್ ಮಂಡ್ಯದಿಂದ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಮ್ಮ ಜೊತೆಗೆ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಪ್ರಶಾಂತ್, ಸಹಜವಾಗಿ ಮಂಡ್ಯದ ರಾಜಕಾರಣ ಮುನ್ನೆಲೆಗೆ ಬರ್ತಾ ಇದೆ. ಮಂಡ್ಯದ ರಾಜಕಾರಣ ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಬಾರಿ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅಂದರೆ ಅಷ್ಟು ಸುಲಭವಾಗಿಲ್ಲ. ಕಳೆದ ಬಾರಿ ಇದ್ದಂಥ ಪರಿಸ್ಥಿತಿ ಈ ಬಾರಿ ಇಲ್ಲ. ಈಗ ಮತ್ತೇನಾದರೂ ಅವರು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸಹಜವಾಗಿ ತ್ರಿಕೋನ ಸ್ಪರ್ಧೆ ಆಗುತ್ತೆ. ಅಷ್ಟು ಸುಲಭನ ಗೆಲ್ಲೋದು ಅಥವಾ ಇನ್ನಿತರ ಪಕ್ಷಗಳ ಮತಗಳನ್ನು ಡ್ಯಾಮೇಜ್ ಮಾಡ್ತಾರೆ, ಆವಾಗ ಏನಾಗಲಿದೆ ಪ್ರಶಾಂತ್? ಪ್ರಮೋದ್, ನಿಜಕ್ಕೂ ಕೂಡ ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗಾಗಲೇ ಮೈತ್ರಿ ಟಿಕೆಟ್ JDSಗೆ ಅಂತ ಹೇಳಿದ್ರು ಕೂಡ ಅಧಿಕೃತವಾಗಿ ಘೋಷಣೆ ಆಗಿರಲಿಲ್ಲ. ಆದರೆ ನಿನ್ನೆ ಬಿಜೆಪಿ ನಾಯಕರು ಸ್ಪಷ್ಟಪಡಿಸಿರುವಂಥದ್ದು ಮೈತ್ರಿ ಟಿಕೆಟ್ JDSಗೆ ಅಂತ. ಹೀಗಾಗಿ ಸಹಜವಾಗಿಯೇ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮಾಡಿದೆ. ಯಾಕಂದರೆ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಸುಮಲತಾ ಅವರಿದ್ರು. 2 ಬಾರಿ ದೆಹಲಿಗೆ ಹೋಗಿ ಬಿಜೆಪಿ ಟಿಕೆಟ್ಗಾಗಿ ಸಾಕಷ್ಟು ಲಾಬಿಯನ್ನು ಮಾಡಿದ್ರು. ಬಿಜೆಪಿ ವರಿಷ್ಠರ ಜೊತೆ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು. ಇತ್ತೀಚೆಗೆ ದೆಹಲಿಯಿಂದ ಬಂದಂಥ ಸಂದರ್ಭದಲ್ಲೂ ಕೂಡ ಮೈತ್ರಿ ಟಿಕೆಟ್ ಕನ್ಫರ್ಮ್ ಆಗಿಲ್ಲ, ನನ್ನ ರಾಜಕೀಯ ಏನಿದ್ರು ಕೂಡ ಮಂಡ್ಯದಲ್ಲೇ ಅನ್ನೋಂಥದ್ದು ಕೂಡ ತಿಳಿಸಿದ್ರು. ಆದರೆ ನಿನ್ನೆ ಅಧಿಕೃತವಾಗಿ ಬಿಜೆಪಿ ನಾಯಕರೇ ಮೈತ್ರಿ ಟಿಕೆಟ್ JDSಗೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಹಾಗಾದರೆ ಸುಮಲತಾ ಅವರ ನಡೆ ಏನು ಅನ್ನೋಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ನಿಟ್ಟಿನಲ್ಲೇ ಸುಮಲತಾ ಅವರು ಕೂಡ ಇನ್ನೊಂದು 2-3 ದಿನಗಳಲ್ಲಿ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸುಮಲತಾ ಅವರ ಆಪ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋಂಥ ನಿರೀಕ್ಷೆ ಐತೆ, ಆದರೆ ಸಿಗಲಿಲ್ಲ. ಹೀಗಾಗಿ ನಾವು ನಿಮ್ಮನ್ನು ನಂಬ್ಕೊಂಡಿದ್ದೀವಿ, ನಾವು ಕೂಡ ಮುಂದೆ ರಾಜಕೀಯನ ಮಾಡಬೇಕು, ಹೀಗಾಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿ ಅನ್ನುವಂಥದ್ದು ಕೂಡ ಸಾಕಷ್ಟು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸುಮಲತಾ ಅವರ ಮುಂದಿನ ನಡೆ ಏನು,
ಮೈತ್ರಿ ಧರ್ಮ ಪಾಲನೆ ಮಾಡ್ತಾರ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಅಥವಾ JDSಗೆ ಬೆಂಬಲವನ್ನ ಕೊಡ್ತಾರ ಅನ್ನೋಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಕಳೆದ ಬಾರಿ ಅಂದರೆ 2019ರಲ್ಲಿ ಸ್ಪರ್ಧೆ ಮಾಡಿದಂಥ ಪರಿಸ್ಥಿತಿ ಸುಮಲತಾ ಅವರಿಗಿಲ್ಲ. ಪಕ್ಷೇತರವಾಗಿ ನಿಂತರೆ ಏನೆಲ್ಲ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅನ್ನೋಂಥದ್ದು ಸಾಕಷ್ಟು ಸಾಧಕ ಬಾಧಕಗಳನ್ನು ಕೂಡ ಸುಮಲತಾ ಅವರು ರಾಜಕೀಯ ಲೆಕ್ಕಾಚಾರವನ್ನು ಹಾಕ್ತಿದ್ದಾರೆ. ಜೊತೆಗೆ ಏಕಾಂಗಿಯಾಗಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋಕೆ ಸಾಧ್ಯ ಆಗಲ್ಲ. ಹೀಗಾಗಿಯೇ ಸೋಮವಾರ ಅಥವಾ ಮಂಗಳವಾರ ಒಂದು ಸಭೆಯನ್ನು ಕರೀತಾ ಇದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಆಪ್ತರು ಮುಖಂಡರುಗಳೇನಿದ್ದಾರೆ ಅವರೊಂದು ಮುಖಂಡರ ಸಭೆಯನ್ನು ಕರೆದು ಮುಂದೆ ನಾನು ಏನನ್ನ ಮಾಡಬೇಕು, ಪಕ್ಷೇತರವಾಗಿ ನಿಂತರೆ ನನ್ನ ರಾಜಕೀಯ ಭವಿಷ್ಯ ಹೇಗೆ ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ, ಈಗಾಗಲೇ ಟಿಕೆಟ್ JDSಗೆ ಕೊಟ್ಟಿದ್ದಾರೆ, ಮೈತ್ರಿ ಧರ್ಮವನ್ನು ಏನಾದರೂ ಪಾಲನೆ ಮಾಡಬೇಕಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಬೇಕಾ, ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕಾರ್ಯಕರ್ತರು ಅಭಿಮಾನಿಗಳು ಜೊತೆಗೆ ಅಂಬರೀಷ್ ಅಭಿಮಾನಿಗಳ ಅಭಿಪ್ರಾಯವನ್ನು ಸಂಗ್ರಹಿಸೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ, ನಾನು ಮಂಗಳವಾರ ಅಥವಾ ಬುಧವಾರ ಸಭೆಯನ್ನು ಮಾಡಿ ನನ್ನ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಸಹಜವಾಗಿಯೇ ಮೂಡಿದೆ. ಪಕ್ಷೇತರವಾಗಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಕಳೆದ ಬಾರಿ ತೀರ ಬೆಂಬಲ ಸಿಗುತ್ತಾ ಅಥವಾ ಸಿಗಲ್ಲ ಅನ್ನೋಂಥದ್ದು ಸಾಕಷ್ಟು ಇದೆ. ಹೀಗಾಗಿಯೇ 2-3 ದಿನಗಳಲ್ಲಿ ಸಭೆಯನ್ನು ಮಾಡಿ ತಮ್ಮ ನಿರ್ಧಾರವನ್ನು ಕೂಡ ಪ್ರಕಟಿಸ್ತೀನಿ ಅಂತಲೂ ಕೂಡ ತಿಳಿಸ್ತಿರುವಂಥದ್ದು. ಆದರೆ ಬೆಂಬಲಿಗರು ಕೂಡ ಈಗಲೇ ಪಟ್ಟಿಡಿದಿರುವಂಥದ್ದು, ನೀವು ಟಿಕೆಟ್ ಸಿಗಲಿಲ್ಲ ಅಂದ್ರೂ ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲೇಬೇಕು ಅಂತಲೂ ಕೂಡ ಒತ್ತಡವನ್ನು ಹಾಕ್ತಿದ್ದಾರೆ. ಹೀಗಾಗಿ ಸುಮಲತಾ ಅವರ ನಡೆ ಮೇಲೆ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಪ್ರಶಾಂತ್ ಎಲ್ಲ ಮಾಹಿತಿಗೆ.